ಇನ್ನು ಪಹಲ್ಗಾಮ್ ದಾಳಿ ಈಗ ಪಾಕಿಗಳೇ ಭಾರತವನ್ನ ಬಿಟ್ಟು ತೊಲಗಿ ಅನ್ನೋದಾಗಿ ಒಂದು ಘೋಷವಾಕ್ಯ ಬಹಳಷ್ಟು ಮೊಳಗ್ತಾ ಇದೆ. ಭಾರತದಿಂದ ಪಾಕಿಸ್ತಾನಿಯರನ್ನ ಹೊರಗೆ ಹೋಗಬೇಕನ್ನೋದಾಗಿ ಪಾಕಿಸ್ತಾನಿಯರೇ ಹಠಾವೋ ಶುರುವಾಗಿದೆ. ಭಾರತದಲ್ಲಿ ಕರ್ನಾಟಕದಲ್ಲೂ ಇದ್ದಾರೆ ಪಾಕಿಸ್ತಾನಿ ಪ್ರಜೆಗಳು. ಹಾಗಾಗಿ ಪೊಲೀಸ್ ಇಲಾಖೆಗೆ ಸಿಎಂ ಮತ್ತು ಗೃಹ ಸಚಿವರಿಂದ ಸೂಚನೆ ಹೋಗಿದೆ. ಪಾಕ್ ಪ್ರಜೆಗಳ ಗಡೀಪಾರಿಗೆ ಈಗ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದ ಯಾವ ಯಾವ ಭಾಗದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ವಾಸ ಇದ್ದಾರೆ, ಕರ್ನಾಟಕದಲ್ಲಿ ಯಾವ ನಗರದಲ್ಲಿದ್ದಾರೆ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು. ದೇಶದಲ್ಲಿರುವಂತ ಅಂದ್ರೆ ಎಲ್ಲಾ ರಾಜ್ಯದಲ್ಲಿರುವಂತ ಪಾಕಿಸ್ತಾನಿ ಪ್ರಜೆಗಳು ಭಾರತವನ್ನ ಬಿಟ್ಟು ಹೋಗೋದಕ್ಕೆ 48 ಗಂಟೆಗಳ ಕಾಲಾವಕಾಶವನ್ನ ಕೊಟ್ಟಿದ್ರು. ಜೊತೆಯಲ್ಲಿ ಎಲ್ಲಾ ರಾಜ್ಯದ ಸಿಎಂ ಜೊತೆ ಅಮಿತ್ ಶಾ ಅವರು ಮಾತನಾಡಿ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಅಂಕಿ ಅಂಶವನ್ನ ನೋಡಿ ಅವ್ರನ್ನ ಗಡಿಪಾರ್ ಮಾಡುವಂತ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಕರ್ನಾಟಕದಲ್ಲೂ ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳು ಇದ್ದಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಬಟ್ ಆದ್ರೆ ಅಂಕಿ ಅಂಶಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಬರೀ 102 ಜನ ಅಷ್ಟೇನಾ ಅಂತ ಹೇಳಿ ಒಂದಷ್ಟು ಲೆಕ್ಕಗಳು ಸಿಗ್ತಾ ಇದೆ. ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು, ಯಾವ ಪಾಕಿಸ್ತಾನಿಯರು ನಮ್ಮ ಭಾರತದಲ್ಲಿ ಬಂದು ನೆಲೆ ಹೂರಿದ್ದಾರೋ ಇಲ್ಲಿ ಬಂದು ಆಧಾರ್ ಕಾರ್ಡು ಪ್ರತಿಯೊಂದು ಮಗದೊಂದು ಎಲ್ಲವನ್ನ ಕೂಡ ಬದಲಾವಣೆ ಮಾಡಿಕೊಂಡು ಇಲ್ಲಿನ ಪ್ರಜೆಗಳ ರೀತಿಯಾಗಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಪಾಕಿಸ್ತಾನಿಯರು ಎಷ್ಟಿದ್ದಾರೆ? ಉತ್ತರ ಕನ್ನಡದಲ್ಲಿ 10 ಜನ ಇದ್ದಾರೆ, ಬೆಳಗಾವಿಯಲ್ಲಿ 6 ಜನ ಇದ್ದಾರೆ. ಸೊ ಹಾಗಾಗಿ ಅಂಕಿ ಅಂಶಗಳಲ್ಲೂ ಕೂಡ ವ್ಯತ್ಯಾಸಗಳು ಕೂಡ ಕಂಡು ಬರ್ತಾ ಇದೆ. ದಾವಣಗೆರೆಯಲ್ಲಿ 3 ಜನ ಪಾಕಿಸ್ತಾನಿಯರು ನೆಲೆ ಹೂರಿದ್ದಾರೆ ಇಲ್ಲಿ ಬಂದು. ಸೊ ಇವರೆಲ್ಲರೂ ಕೂಡ ಹೋಗ್ಬೇಕು ಇಲ್ಲಿ ಭಾರತವನ್ನ ಬಿಟ್ಟು. ಈಗ ಭಟ್ಕಳದಲ್ಲಿ 8 ಜನ, ಬಟ್ ಆದ್ರೆ 14 ಜನ ಅಂತ ಹೇಳಿ ಲೆಕ್ಕ ಸಿಕ್ಕಿತ್ತು. ಬಟ್ 8 ಹೆಂಗ್ ಕಡಿಮೆ ಆಯ್ತು ಅನ್ನೋ ಪ್ರಶ್ನೆಗಳು. ಈಗ ಇದರ ಜೊತೆಗೆ ಅಂಕಿ ಅಂಶಗಳನ್ನಲ್ಲೂ ಕೂಡ ಏರುಪೇರು ಕಾಣಿಸ್ತಾ ಇದೆ. ಮೈಸೂರಲ್ಲಿ 4 ಜನ ಪಾಕಿಸ್ತಾನಿಯರು ಇದ್ದಾರಂತೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಭಾರತ ಬಿಟ್ಟು ಹೋಗ್ಬೇಕು, 48 ಅವರ್ಸ್ ಅಲ್ಲಿ ಹೋಗ್ಬೇಕು ಅಂತ ಈಗಾಗಲೇ ಹುಕುಂ ಹೊರಡಿಸಿದ್ದಾರೆ. ತುಮಕೂರಿನಲ್ಲಿ 2 ಇದ್ದಾರೆ ಪಾಕಿಸ್ತಾನಿಯರು. ಅಂಕಿ ಅಂಶಗಳಲ್ಲಿ ಯಾಕೆ ಏರುಪೇರಾಯ್ತು, ವ್ಯತ್ಯಾಸ ಯಾಕಾಯ್ತು? ಇದ್ರಲ್ಲಿ ಹೆಚ್ಚು ಜನ ಇರೋರು ಮದುವೆ ಆದವ್ರೆ. ಹೌದು, ಬಂದು ಇಲ್ಲಿನವ್ರನ್ನ ಮದುವೆಯಾಗಿ ಆರಾಮಾಗಿ ಖುಷಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿನ ಪೌರತ್ವಕ್ಕೂ ಕೂಡ ಒಂದಿಷ್ಟು ಜನ ಅರ್ಜಿ ಹಾಕಿದವರು ಇದ್ದಾರೆ. ಸೊ ಹಾಗಾಗಿ ಯಾವ ರೀತಿಯಾಗಿ ಅವ್ರನ್ನ ಗಡಿಪಾರು ಮಾಡುವಂತ ಕೆಲಸ ಮಾಡ್ತಾರೆ. ಬಟ್ ಅಸಲಿಯಾಗಿ ಎಷ್ಟು ಜನ ಇದ್ದಾರೆ, ಲೆಕ್ಕಾಚಾರವನ್ನ ಹೊರ ತೆಗಿತಾರೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗಿದೆ. ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ಹೊರ ಬರುತ್ತೆ. ಅಮಿತ್ ಶಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ, ಯಾರ್ಯಾರಿದ್ದಾರೋ ಅಂಕಿ ಅಂಶಗಳು ನಮಗೆ ಕೊಡಿ. ಆಯಾ ರಾಜ್ಯಗಳ ಸಿಎಂಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಂಕಿ ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಆದ್ರೆ 5,000 ಭಾರತೀಯರು 5,000 ಪಾಕಿಸ್ತಾನಿಯರು ಇಲ್ಲಿದ್ದಾರೆ ಅನ್ನೋದು ಅಂಕಿ ಅಂಶಗಳ ಪ್ರಕಾರ ನೋಡ್ತಾ ಹೋಗೋದಾದ್ರೆ. ಬಟ್ ಆದ್ರೆ ಬರೀ ಕೇವಲ 102 ಹೆಂಗ್ ಸಾಧ್ಯ? ಉನ್ನತ ಶಿಕ್ಷಣಕ್ಕೆ ಪಾಕಿಸ್ತಾನದಿಂದ ಬಂದವರೇ ಹೆಚ್ಚಾಗಿದ್ದಾರೆ, ಇಲ್ಲಿ ಬಂದು ನೆಲೆ ಊರ್ಕೊಂಡವರೇ ಹೆಚ್ಚಾಗಿದ್ದಾರೆ. ಬೇರೆ ದೇಶಗಳಿಂದ ಬಂದವರು, ಅದು ಪಾಕಿಸ್ತಾನದಿಂದ ಬಂದವರು ಇಲ್ಲಿ ಶಿಕ್ಷಣಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಇನ್ನು ಇಂಜಿನಿಯರಿಂಗ್, MBBS, MBA, CA ಓದ್ತಾ ಇರುವಂತಹ ಪಾಕ್ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಭಾರತದಲ್ಲಿ ಬಂದು ಓದ್ತಾ ಇರುವಂತಹ ವಿದ್ಯಾರ್ಥಿಗಳು. ಗಡಿಪಾರಿಗೆ ಇಷ್ಟೆಲ್ಲ ಸವಾಲುಗಳು ಹೇಗೆ ಹೋಗೋದು ಅಂತ ಓದೋದಕ್ಕೆ ಬಂದವರ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇವರನ್ನೆಲ್ಲ ಈಗ ತಕ್ಷಣಕ್ಕೆ ಹೋಗು ಅಂತಂದ್ರೆ ಹೇಗೆ ಸಾಧ್ಯ? ಎಜುಕೇಶನ್ ಮೇಲೆ ತೊಂದರೆ ಆಗುತ್ತೆ. ಇನ್ನು ಚಿಕಿತ್ಸೆಗಾಗಿ ಬಂದವರನ್ನ ವಾಪಸ್ ಕಳಿಸೋದು ಕೂಡ ಕಷ್ಟ ಆಗತ್ತೆ. ಯಾಕಂತಂದ್ರೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಹೊಂದಿರ್ತಾರೆ, ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಅವರನ್ನ ಗಡಿಪಾರು ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ, ಸಹಜವಾಗಿಯೇ ಇರುತ್ತೆ. ಇನ್ನು ಕೇಂದ್ರ ಸರ್ಕಾರದ ಸೂಚನೆಯಿಂದ ಪೊಲೀಸರಿಗೆ ಒಂದಷ್ಟು ಗೊಂದಲಗಳು ಕೂಡ ಇರುವಂಥದ್ದು. ಹೇಗೆ ಇವ್ರನ್ನೆಲ್ಲ ನಾವು ಹೊರಗಡೆ ಕಳಿಸೋದು, ನಮ್ಮ ಭಾರತವನ್ನ ಬಿಟ್ಟು ಹೇಗೆ ತೊಲಗಿಸೋದು ಇವರನ್ನ ಅನ್ನೋದು ಒಂದಷ್ಟು ಗೊಂದಲಗಳು ಪಾಪ ಪೊಲೀಸ್ನವ್ರಿಗೂ ಕೂಡ ಇದೆ.
ಇನ್ನು ಶಿಕ್ಷಣವನ್ನ ಪಡೆದುಕೊಳ್ತಾ ಇದ್ದವ್ರಿಗೂ ಕೂಡ ನಾವು ವಾಪಸ್ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಜುಕೇಶನ್ ಮೇಲೆ ತೊಂದರೆ ಆಗುತ್ತೆ, ಸೆಕೆಂಡ್ ಇಯರ್ ಇರುತ್ತೆ, ಕಷ್ಟ ಆಗುತ್ತೆ. ಇದರ ಜೊತೆಗೆ ಪಾಪ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಅವ್ರನ್ನ ಹೇಗೆ ನಾವು ವಾಪಸ್ ಕಳಿಸೋದು? ಏನಾದರೂ ಹೆಚ್ಚು ಕಡಿಮೆ ಆಯಿತು, ಜೀವ ಹೋಯ್ತು ಅಂತಂದ್ರೆ ಅದಕ್ಕೂ ಭಾರತವನ್ನೇ ಹೊಣೆ ಮಾಡ್ತಾರೆ. ಈ ರೀತಿಯಾಗಿ ಮಾನವೀಯತೆನ ಮೆರಿಲಿಲ್ವಾ ಅಂತ ಹೇಳಿ. ಬಟ್ ಆದರೆ ನಮ್ಮವರನ್ನ ಕೊಂದ್ರಲ್ಲ, ಅದಕ್ಕೆ ಮಾನವೀಯತೆಯನ್ನ ನಾವ್ ಯಾಕೆ ತೋರಿಸ್ಬೇಕು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಗಾಳಿ ನೋಡ್ತಿದ್ರೆ ರಕ್ತ ಕುದಿಯುತ್ತೆ. ಬಟ್ ಈ ಆರೋಗ್ಯ ಯಾರೋ ಆಪರೇಷನ್ ಆಗಿರುತ್ತೆ, ಅರ್ಧಂಬರ್ಧ ರೆಸ್ಟ್ ಬೇಕಿರುತ್ತೆ. ಪಾಕಿಸ್ತಾನಿಯವ್ರಿಗೆ ನಾವು ಪಾಪ ಅಂತ ಹೇಳೋದೇ ದೊಡ್ಡ ತಪ್ಪು. ನಾವು ಕರುಣೆ ತೋರಿಸೋದಿದೆಯಲ್ಲ, ನಮ್ಮನ್ನೇ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ ನಾವು ಕರುಣೆ ತೋರಿಸ್ಬಾರ್ದು. ಯಾಕೆಂತಂದ್ರೆ ಅಲ್ಲಿ ಬದುಕಿದ್ಯಲ್ಲ, ನಿಜಕ್ಕೂ ಅದು ಬದುಕೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅನ್ನ ಇಲ್ಲ, ಅಲ್ಲಿ ನೀರಿಲ್ಲ, ಸರಿಯಾಗಿ ಈಗ ತಿನ್ನೋದಕ್ಕೆ ಗತಿ ಇಲ್ಲ. ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇದ್ದಾರೆ, ಸಾಲ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ನಾವು ಭಾರತೀಯರು ಹೆಮ್ಮೆಯಿಂದ ಸ್ವಾತಂತ್ರ್ಯವನ್ನ ಪಡೆದುಕೊಂಡು ಖುಷಿಯಿಂದ ಬದುಕ್ತಾ ಇದೀವಿ. ಅದನ್ನ ಸಹಿಸೋದಕ್ಕಾಗ್ತಾ ಇಲ್ಲ ಅಲ್ಲಿನ ಉಗ್ರಗಾಮಿಗಳಿಗೆ. ಉರಿ ಅದನ್ನೇ ಪಾಯಿಂಟ್ ಔಟ್ ಮಾಡಿ ಅದನ್ನೇ ಹೇಳಿದಾರಲ್ಲ, ನಾವು ಮಾತ್ರ ಇಲ್ಲಿ ಕಷ್ಟಪಡ್ತಾ ಇದೀವಿ, ಕಷ್ಟಪಟ್ಟು ಜೀವನ ಮಾಡ್ತಾ ಇದೀವಿ, ನೀವು ಮಾತ್ರ ಮಕ್ಳು ಮರಿನ ಕರ್ಕೊಂಡ್ಬಂದು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಪಾಪ ಪ್ರವಾಸಿಗರನ್ನ ಸಾಯಿಸ್ತಾರೆ ಅಂತಂದ್ರೆ ನಮಗಿರಲ್ವಾ ಸಿಟ್ಟು ಅಂತ.